ಹಲ್ಲೆಲೂಯ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ಪ್ರಿಯರೇ, ದೇವರ ವಾಕ್ಯ ಯೋಹಾನ 15ನೇ ಅಧ್ಯಾಯ ಓದಿ ಕೇಳುವ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯ ದೆಸೆಯಿಂದ ಈಗ ಶುದ್ಧರಾದಿರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷಿಯ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಆಮೇನ್. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ಎಂಬುದೇ. ಹಲ್ಲೆಲೂಯ. ವಾಕ್ಯ ನೋಡುವಾಗ ಇಲ್ಲಿ ಹೇಳ್ತಾರೆ, ಯೇಸು ಕ್ರಿಸ್ತನು ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ಆತನು ಬಳ್ಳಿಯಾಗಿದ್ದಾನೆ. ಪ್ರಿಯರೇ, ನಾವು ಕೊಂಬೆಗಳು. ಈ ಬಳ್ಳಿ ಎಂಬುದಾಗಿ ಹೇಳುವಾಗ ಬಳ್ಳಿಯಿಂದ ಆ ಒಂದು ಕೊಂಬೆಗೆ ಎಲ್ಲ ಸಾರವತ್ತಾದ ಒಂದು ಅಂಶಗಳು, ಒಂದು ಫಲವತ್ತತೆಯ ಅಂಶಗಳು ಸಿಗುವುದನ್ನು ನೋಡ್ತೇವೆ ನಾವು. ಒಂದು ವೇಳೆ ಆ ಬಳ್ಳಿಯಿಂದ ಕೊಂಬೆ ತೆಗೆಯಲ್ಪಟ್ಟರೆ ಆ ಕೊಂಬೆಯು ಸತ್ತು ಹೋಗ್ತದೆ ಅಲ್ವೇ? ಆದರೆ ಇವತ್ತು ಆ ಕ್ರಿಸ್ತನೆಂಬ ಬಳ್ಳಿಯಲ್ಲಿ ನಾವು ಕೊಂಬೆಯಾಗಿದ್ದೇವೆ. ಆತನಲ್ಲಿರುವಂಥ ಎಲ್ಲ ಒಳ್ಳೆತನಗಳು, ಆ ದೈವಿಕ ಗುಣಗಳು ಆ ಬಳ್ಳಿಯಲ್ಲಿ ಆ ಕೊಂಬೆ ನೆಲೆಗೊಂಡಿರುವ ಕಾರಣ ಆ ಬಳ್ಳಿಯ ಎಲ್ಲ ಫಲವತ್ತತೆ, ಆ ಬಳ್ಳಿಯಿಂದ ಎಲ್ಲ ಒಳ್ಳೆಯ ಅಂಶಗಳು ಆ ಕೊಂಬೆಗೆ ಟ್ರಾನ್ಸ್ಫರ್ ಆಗ್ತದೆ. ಆಮೆನ್. ಮಾತ್ರವಲ್ಲ, ಕೊಂಬೆ ಏನಂತೆ ಒಳ್ಳೆ ಫಲವನ್ನು ಕೊಡ್ತದೆ. ಹೌದು, ನಾವು ಒಬ್ಬಂಟಿಗರಾಗಿ ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಪ್ರಿಯರೇ, ಕ್ರಿಸ್ತನಿಲ್ಲದಿದ್ದರೆ ನಿನ್ನ ಜೀವಿತದಲ್ಲಿ. ಕ್ರಿಸ್ತನಿಂದಲೇ ನಾವು ಉನ್ನತವಾದ ಫಲವನ್ನು, ಕ್ರಿಸ್ತನ ರಾಜ್ಯದ ಮಹಿಮೆಗೆ ಕೊಡುವವರಾಗಿರ್ತೇವೆ ಅಲ್ಲವೇ? ಯಾವತ್ತು ಕ್ರಿಸ್ತನನ್ನು ಪ್ರಿಯರೇ ನಿಮ್ಮ ಜೀವಿತದಲ್ಲಿ ಮುಂದಿಡಿ. ಆಮೇಲೆ ಮುಂದೆ ನೋಡುವ ವಾಕ್ಯ ಹೇಳ್ತದೆ, ಆ ಬಳ್ಳಿಯಲ್ಲಿ ನೆಲೆಗೊಂಡಿದ್ದು ಫಲ ಕೊಡುವಂತಹ ಕೊಂಬೆಗಳನ್ನು ಏನು ಮಾಡ್ತಾನೆ, ಇನ್ನೂ ಹೆಚ್ಚು ಫಲ ಕೊಡುವಂತೆ ಅದನ್ನು ಶುದ್ಧಿ ಮಾಡುತ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಕೆಲವೊಮ್ಮೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೆಲವೊಂದು ಶುದ್ಧೀಕರಣದ ಕಾರ್ಯಗಳು ಆಗುವಾಗ ನೋವಾಗ್ತದೆ ಅಲ್ಲವೇ? ದೇವರು ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ಹಲವಾರು ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ತೆಗೆದು ನಾವು ಇನ್ನೂ ಹೆಚ್ಚು ಫಲ ಕೊಡುವವರಾಗಿ ಮಾಡಬೇಕಾದ್ರೆ ಇದರಲ್ಲಿ ಕೆಲವೊಂದು ಕಾಲಘಟ್ಟದಲ್ಲಿ ನಾವು ಹಾದು ಹೋಗಬೇಕಾಗ್ತದೆ. ಕಣಿವೆಯ ಒಂದು ಪ್ರದೇಶ ಇರ್ಬೋದು, ಕಾರ್ಗತ್ತಲಿನ ಪ್ರದೇಶ ಇರ್ಬೋದು, ಹಾದು ಹೋಗಬೇಕಾಗ್ತದೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ಈ ಹಾದು ಹೋಗುವಾಗಲೂ ವಾಕ್ಯ ಹೇಳಿದಂತೆ ದ್ರಾಕ್ಷಿಯ ಬಳ್ಳಿಯಲ್ಲಿ ನೆಲೆಗೊಂಡಿರುವಾಗ ಆ ಕಾರ್ಗತ್ತಲಿನ ಕಣಿವೆಯಲ್ಲಿ ನಾವು ಹೋಗುವಾಗಲೂ ಕೂಡ ನಮಗೆ ಯಾವ ಕೊರತೆ ಇಲ್ಲ ಅಲ್ವಾ? ಯಾವ ಕೇಡು ನಮಗೆ ಸಂಭವಿಸುವುದಿಲ್ಲ. ಯಾಕೆ ಗೊತ್ತುಂಟ? ನಾವು ಕೊಂಬೆಗಳು, ನಾವು ಬಳ್ಳಿಯಲ್ಲಿ ನೆಲೆಗೊಂಡಿರುತ್ತೇವೆ. ಆದ ಕಾರಣ ಯಾವತ್ತು ನಾವು ಕ್ರಿಸ್ತನನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ, ಕ್ರಿಸ್ತನನ್ನೇ ಆತುಕೊಂಡು ನಮಗೆ ಯೇಸು ಕ್ರಿಸ್ತನು ಕೊಟ್ಟಂಥ ಈ ಹೊಸ ಜೀವಿತವನ್ನು ಆತನಿಗೋಸ್ಕರ ಜೀವಿಸುವಾಗ ಯಾವುದೇ ರೀತಿಯ ಪರಿಸ್ಥಿತಿಗಳು ಬರಲಿ ಪ್ರಿಯರೇ, ನೀವು ಧೈರ್ಯಗೆಡುವುದಿಲ್ಲ, ನೀವು ಕುಗ್ಗುವುದಿಲ್ಲ. ಯಾಕೆ? ನೀವು ನೆಲೆಗೊಂಡದ್ದು ಎಲ್ಲಿ? ಕ್ರಿಸ್ತನೆಂಬ ಬಳ್ಳಿಯಲ್ಲಿ. ನೀವು ಕೊಂಬೆಗಳಾಗಿದ್ದೀರಿ. ಹಾಗಿರುವಾಗ ಕ್ರಿಸ್ತನು ನಿಮ್ಮನ್ನು ಬಲಪಡಿಸ್ತಾನೆ. ಕ್ರಿಸ್ತನು ನಿಮಗೆ ಅಶಾಂತಿ ಇದ್ದಲ್ಲಿ ಶಾಂತಿಯನ್ನು ಕೊಡುತ್ತಾನೆ. ಯಾಕಂದರೆ ಆತನೇ ಶಾಂತಿಯ ದೇವರಾಗಿದ್ದಾನೆ. ಕ್ರಿಸ್ತನು ಹೇಳ್ತಾನೆ, ಈ ಲೋಕ ಕೊಡುವ ರೀತಿಯಲ್ಲಿ ನಾನು ನಿಮಗೆ ಶಾಂತಿ ಕೊಡುವನಲ್ಲ, ನಾನು ಕೊಡುವಂಥ ಶಾಂತಿ ಏನು? ನಿತ್ಯವಾಗಿರುವಂಥ ಶಾಂತಿಯಾಗಿದೆ ಎಂಬುದಾಗಿ ವಾಕ್ಯ ಬರೆದಿದೆ. ಹಲ್ಲೆಲೂಯ. ಹಾಗಿರುವಾಗ ಸಮಾಧಾನ ಬೇಕಾ? ಶಾಂತಿ ಬೇಕಾ? ನಮ್ಮ ಕ್ರಿಸ್ತನನ್ನು ಆತುಕೊಂಡಿದ್ದಾಗ, ಕ್ರಿಸ್ತನಲ್ಲಿ ಒಂದಾಗಿದ್ದಾಗ, ಆ ಅನ್ಯೋನ್ಯತೆಯಲ್ಲಿ ಇದ್ದಾಗ, ಆ ಇಂಟಿಮೆಸಿ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನಮ್ಮನ್ನು ಬಲಪಡಿಸಿ ನಡೆಸ್ತಾನೆ. ಅದಕ್ಕೆ ಪ್ರಿಯರೇ, ದಿನನಿತ್ಯವೂ ಕ್ರಿಸ್ತನಲ್ಲಿನ ಸಂಬಂಧದಲ್ಲಿ ನಾವು ಬೆಳೆಯುವಂಥವರಾಗಿರ್ಬೇಕು. ಹೇಗೆ? ವಾಕ್ಯದ ಅಧ್ಯಯನ ಮಾಡುವಂಥದ್ದು. ಇದು ಒಂದಿನ 2 ದಿನದ ಕಾರ್ಯವಲ್ಲ, ಇದು ನಿತ್ಯ ನಿರಂತರದ ಕಾರ್ಯವಾಗಿರ್ತದೆ ಪ್ರಿಯರೇ. ಆಮೆನ್. ಮುಂದೆ ನಾವು ನೋಡುವ, ಫಲ ಕೊಡುವ ಪ್ರತಿಯೊಂದು ಕೊಂಬೆ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಆಮೆನ್. ನಾನು ನಿಮಗೆ ಹೇಳಿದ ವಾಕ್ಯ ದೆಸೆಯಿಂದ ಈಗ ನೀವು ಶುದ್ಧರಾದಿರಿ.
ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆ ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನು ಫಲ ಕೊಡಲಾರದು, ಅದೇ ರೀತಿಯಲ್ಲಿ ಕ್ರಿಸ್ತನನ್ನು ಬಿಟ್ಟು ನಾವು ಏನು ಮಾಡಲಿಕ್ಕಾಗೋದಿಲ್ಲ. ದೇವರ ವಾಕ್ಯ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್. ಫಿಲಿಪ್ಪಿ 4:13 ವಚನ. ನಾನು ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ ಎಂಬುದಾಗಿ. ಆಮೆನ್. ನಾವು ಕ್ರಿಸ್ತನಲ್ಲಿದ್ದುಕೊಂಡು, ಕ್ರಿಸ್ತನು ನಮ್ಮಲ್ಲಿದ್ದುಕೊಂಡು ಹಲವಾರು ಅದ್ಭುತ ಕಾರ್ಯಗಳನ್ನು ಕ್ರಿಸ್ತನ ಮೂಲಕ ನಾವು ಕ್ರಿಸ್ತನ ರಾಜ್ಯದ ಮಹಿಮೆಗಾಗಿ ಕಾರ್ಯ ಮಾಡುವವರಾಗಿರುತ್ತೇವೆ. ಮುಖ್ಯವಾಗಿ ನಾವು ಮಾಡಬೇಕಾದದ್ದು, ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿದ್ದಾಗ ಅದು ಬಹಳ ಫಲ ಕೊಡುತ್ತದೆ. ಬಹಳ ಫಲ ಕೊಡುವಂಥ ಕೊಂಬೆಗಳನ್ನು ಆತನು ಏನು ಮಾಡ್ತಾನೆ, ಇನ್ನೂ ಹೆಚ್ಚು ಫಲ ಕೊಡುವಂತೆ ಶುದ್ಧಿ ಮಾಡ್ತಾನೆ. ಈ ಶುದ್ಧೀಕರಣದ ಕಾರ್ಯ ಮಾಡುವಾಗ ಕೆಲವೊಮ್ಮೆ ನೋವಾಗ್ತದೆ, ಕೆಲವೊಮ್ಮೆ ಬೇಸರ ಆಗ್ತದೆ. ಅಯ್ಯೋ, ಯಾಕೆ ಹೀಗೆ ಆಗ್ತಾ ಉಂಟು ಪರಿಸ್ಥಿತಿ. ಒಮ್ಮೆ ನೀವು ನೆನಪು ಮಾಡಿ ಪ್ರಿಯರೇ, ಯಾವ ರೀತಿಯಲ್ಲಿ ಚಿನ್ನವು ತನ್ನ ಶುದ್ಧೀಕರಣದ ಕಾರ್ಯದಲ್ಲಿ ಹೋಗ್ತದೋ ಆಗ ಅದಕ್ಕೆ ಇನ್ನೂ ಹೊಳಪು ಬರ್ತದೆ ಅಲ್ಲವೇ? ನಾವು ವಿಶ್ವಾಸಿಗಳು ಕೆಲವೊಂದು ಕಾಲಘಟ್ಟದಲ್ಲಿ ನಾವು ಹಾದು ಹೋಗುವಾಗ ಪರಿಸ್ಥಿತಿಗಳಲ್ಲಿ, ಬೇರೆಯವರಿಗೆ ಬೇರೆ ಬೇರೆ ರೀತಿಯ ಪರಿಸ್ಥಿತಿಗಳಿರ್ಬೋದು, ಹಾದು ಹೋಗುವಾಗ ಏನಾಗ್ತದೆ, ನಾವು ಕ್ರಿಸ್ತನನ್ನೇ ಗಟ್ಟಿ ಹಿಡಿದುಕೊಂಡಿದ್ದಾಗ ಎಲ್ಲ ಪರಿಸ್ಥಿತಿಗಳು ಕ್ರಿಸ್ತನನ್ನೇ ಮಹಿಮೆಪಡಿಸ್ತಾ, ಕ್ರಿಸ್ತನ ಮುಖವನ್ನೇ ನೋಡುತ್ತಾ, ಕ್ರಿಸ್ತನನ್ನೇ ದೃಷ್ಟಿಟ್ಟು ನೋಡುತ್ತಾ ನಾವು ಮುಂದೆ ಹೋಗುವಾಗ ದ ಆಥರ್ ಆ್ಯಂಡ್ ಪರ್ಫೆಕ್ಟರ್ ಆಫ್ ಅವರ್ ಫೇತ್, ಅದು ನಮ್ಮನ್ನು ಕ್ರಿಸ್ತ ನಂಬಿಕೆಯಿಂದ ದೂರ ಮಾಡೋದಿಲ್ಲ. ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇನ್ನೂ ಹೆಚ್ಚು ಬೆಳೆಯುತ್ತೇವೆ. ಕ್ರಿಸ್ತ ನಂಬಿಕೆಯಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇನ್ನೂ ಹೆಚ್ಚು ಬೆಳೆಯಲು ಸಹಾಯ ಆಗ್ತದೆ. ಕ್ರಿಸ್ತನ ಗುಣನಡತೆಗಳು ಅದು ನಮ್ಮಲ್ಲಿ ತೋರಲ್ಪಡುತ್ತದೆ. ಹಲ್ಲೆಲೂಯಾ, ಆಮೆನ್. ಹಾಗಿರುವಾಗ ಪ್ರಿಯರೇ, ಯಾವುದೇ ಕಾಲಘಟ್ಟದಲ್ಲಿ ಇವತ್ತು ನೀವು ಹಾದುಕೊಂಡು ಹೋಗಿರ್ಬೋದು ಅಥವಾ ಹಾದು ಹೋಗುತ್ತಿರ್ಬೋದು, ಒಂದು ನೆನಪಿಡಿ, ನೀವು ಕೊಂಬೆಗಳು ಕ್ರಿಸ್ತನೆಂಬ ಬಳ್ಳಿಯಲ್ಲಿ ನೆಲೆಗೊಂಡಿರುವುದಾದರೆ ನೀವು ಬಹಳ ಹೆಚ್ಚು ಫಲ ಕೊಡುತ್ತೀರಿ. ಮಾತ್ರವಲ್ಲ, ಆತನು ಶುದ್ಧಿ ಮಾಡುತ್ತಾನೆ. ಶುದ್ಧೀಕರಣ ಮಾಡುವಾಗ ನೀವು ಇನ್ನೂ ಶುದ್ಧೀಕರಣ ಆದ ಮೇಲೆ ನೀವೇನು ಇನ್ನೂ ಹೆಚ್ಚು ಫಲ ಕೊಡುವವರಾಗಿರ್ತೀರಿ. ಹಲ್ಲೆಲೂಯಾ, ಕರ್ತನ ರಾಜ್ಯದ ಮಹಿಮೆಗಾಗಿ. ಆಮೆನ್. 8ನೇ ವಚನ ಹೇಳ್ತದೆ, ಪ್ರಿಯರೇ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಪ್ರಿಯರೇ, ಯೇಸು ಕ್ರಿಸ್ತನ್ ಕೂಡ ಬಯಸ್ತಾನೆ ನೀವು ಹೆಚ್ಚು ಫಲ ಕೊಡಬೇಕು ಆತನ ರಾಜ್ಯದ ಮಹಿಮೆಗೆ, ತಂದೆ ದೇವರ ಮಹಿಮೆಗೋಸ್ಕರ ಎಂಬುದಾಗಿ. ಮಾತ್ರವಲ್ಲ, ನೀವು ಹೆಚ್ಚು ಫಲ ಕೊಡುವಾಗ ಪ್ರಿಯರೇ, ತಂದೆ ದೇವರಿಗೆ ಮಹಿಮೆ ಆಗುತ್ತದೆ ಎಂಬುದಾಗಿ ಕೂಡ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಆಮೇಲೆ ಮತ್ತೆ ನನ್ನ ಶಿಷ್ಯರಾಗುವಿರಿ ಎಂಬುದಾಗಿ. ನಾವು ಮಾಡಬೇಕಾದದಿಷ್ಟೇ, ಕ್ರಿಸ್ತನನ್ನೇ ಆತುಕೊಂಡು ಜೀವಿಸುವಂಥದ್ದು. ಆಮೇನ್. ಹಾಗಿರುವಾಗ ನೀವು ಕ್ರಿಸ್ತನಿಗೋಸ್ಕರ ಬೆಳಗಬೇಕಾ? ನೀವು ಕ್ರಿಸ್ತನಿಗೋಸ್ಕರ ಜೀವಿಸಬೇಕಾ? ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ನೀವು ಬಾಳ್ಬೇಕಾ? ಇನ್ನಿತರನ್ನ ಕ್ರಿಸ್ತನ ಕಡೆಗೆ ನಡೆಸಬೇಕಾ? ನೀವು ಮೊದಲು ಕ್ರಿಸ್ತನೆಂಬ ಬಳ್ಳಿಯಲ್ಲಿ, ನೀವು ಕೊಂಬೆಗಳು ಸದಾ ನೆಲೆಗೊಂಡಿರಬೇಕು. ಆಮೇನ್. ಇದು ದಿನನಿತ್ಯವೂ ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯುವಂತಹ ಮುಖ್ಯವಾದ ಕಾರ್ಯಗಳಾಗಿವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸದಾಕಾಲವು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆತನ ಪ್ರೀತಿ, ಆತನ ಕೃಪೆಯಲ್ಲಿ, ಆತನ ಬಲದಲ್ಲಿ, ಆತನ ನ್ಯೂನ್ಯತೆಯಲ್ಲಿ ನಡೆಯುವಂತೆ ಪರಿಶುದ್ಧಾತ್ಮನ ಬಲ ಸಹಾಯದಿಂದ ನಡೆಸಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಗಾಡ್ ಬ್ಲೆಸ್ ಯು. ಖುಷಿಯಲ್ಲಿರಿ. ಕ್ರಿಸ್ತನಿಗೋಸ್ಕರ ಜೀವಿಸುವ ಪ್ರಿಯರೇ, ಕ್ರಿಸ್ತನ ರಾಜ್ಯವನ್ನು ಕಟ್ಟುವ. ಹಲ್ಲೆಲೂಯಾ. ಆಮೆನ್.